ಕಾರವಾರದಲ್ಲಿ ಒಂದು ಸ್ತ್ರೀಗೆ ಗರ್ಭಕೋಶದಲ್ಲಿ 3 ಗಡ್ಡೆಗಳ ಆಗಿದೆ ಅಂತ ಹೇಳುವಂತಹ ರಿಪೋರ್ಟನ್ನು ವೈದ್ಯರು ಕೊಟ್ಟಿರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಅವಳಿಗೆ ಗರ್ಭಕೋಶವನ್ನು ತೆಗಿಬೇಕು ಅಂತ ಹೇಳುವಂತಹದ್ದನ್ನು ಹೇಳಿರುತ್ತಾರೆ. ಆ ನಂತರದಲ್ಲಿ ದಿಕ್ಕೇ ಕಾಣದ ರೀತಿಯಲ್ಲಿ ಆಗಿ ಆಕೆ ನಮ್ಮನ್ನು ಒಬ್ಬರ ಮುಖೇನವಾಗಿ ಸಂಪರ್ಕವನ್ನು ಮಾಡ್ತಾಳೆ. ಮಾಡಿ ಆಕೆಗೆ ಆಗ್ತಕ್ಕಂತಹ ವ್ಯಾಧನೆಯನ್ನು ಆನಂತರದಲ್ಲಿ ಸಮಸ್ಯೆಗಳನ್ನು ತಿಳಿಸಿ ಇದಕ್ಕೆ ಏನಾದರೂ ಮಾಡಿ ಕಡಿಮೆ ಮಾಡಿಕೊಡಿ, ತಮ್ಮ ಹತ್ತಿರದಲ್ಲಿ ಆ ಒಂದು ರೀತಿಯಲ್ಲಿ ಮಾಡ್ಕೊಳ್ಳುವ ಶಕ್ತಿಯೂ ಇಲ್ಲ, ಆನಂತರದಲ್ಲಿ ಹೆಣ್ಣುತನವನ್ನು ಕಳ್ಕೊಳ್ಳಿಕ್ಕೆ ತನಗೆ ಮನಸ್ಸಿಲ್ಲ ಅಂತ ಹೇಳುವಂಥದ್ದನ್ನು ಆಕೆ ಹೇಳ್ತಾಳೆ. ಆಗ ನಾವು ವಿಚಾರವನ್ನು ಮಾಡಿ ಗರ್ಭಕೋಶದ ಹುಣ್ಣು ನಿವಾರಕ ಮಂತ್ರ ಹೇಳ್ತಕ್ಕಂಥದ್ದನ್ನು ಮಾಡಿ ಆಕೆಗೆ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಪರಿಹಾರವನ್ನು ಮಾಡಿ ಕೊಟ್ಟಿರ್ತೇವೆ. ಈಗ 1 ವರ್ಷದ ಹಿಂದೆ ಆಕೆಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ಅವರ ಕಡೆಯವರು ಬಂದು ಆಕೆ ತುಂಬ ಚೆನ್ನಾಗಾಗಿದ್ದಾಳೆ, ಆಗಲೇ ಹೇಳಿದ್ಲು ಒಂದು 8 ದಿವಸ ಬಿಟ್ಟು ಚೆನ್ನಾಗಾಗಿದ್ದೇನೆ ಅಂತ. ಆದರೆ ತದನಂತರದಲ್ಲಿ ಯಾವುದೇ ವರದಿಗಳಿರಲಿಲ್ಲ. ಇವತ್ತಿನ ದಿವಸದಲ್ಲಿ ಅವರ ಕಡೆಯವರು ಒಬ್ಬರು ಬಂದು ಹೇಳ್ತಾ ಇದ್ದರು, ತುಂಬ ಚೆನ್ನಾಗಿದ್ದಾಳೆ, ಏನೂ ತೊಂದರೆ ಆಗಿಲ್ಲ, ಮತ್ತು ಅಷ್ಟೇ ಅಲ್ಲದೆ ಆರೋಗ್ಯಯುತವಾಗಿ ಇದ್ದಾಳೆ. ಮುಂಚೆ ಆಗಿದ್ರೆ ವರ್ಷಕ್ಕೆ 4 ಸಾರಿನಾರು ಆಕೆಗೆ ಹೊಟ್ಟೆ ನೋವು, ಆನಂತರದಲ್ಲಿ ಥಂಡಿ ಜ್ವರ ಹೇಳ್ತಕ್ಕಂಥದ್ದು ವರ್ಷದಲ್ಲಿ 4 ಸಾರಿ ಆಗ್ತಾ ಇತ್ತು ಬಿಟ್ಟರೆ. ಆದರೆ ಈಗ ನಿಮ್ಮ ಒಂದು ಅನುಗ್ರಹವನ್ನು ತೆಗೆದುಕೊಂಡ ನಂತರದಿಂದ ಆರೋಗ್ಯ ಇಂಪ್ರೂವ್ ಆಗ್ತಾ ಬಂದು ಈಗ 1 ವರ್ಷಗಳಾದರೂ ಕೂಡ ಆಕೆಗೆ ಇನ್ನೂ ಒಂದು ಥಂಡಿ ಜ್ವರ ಕೂಡ ಆಗಿಲ್ಲ ಅಂತ ಹೇಳುವುದಾಗಿ ತುಂಬ ಅವರು ಖುಷಿಯನ್ನು ಪಡ್ತಾ ಇದ್ರು. ಇದೇ ಅಲ್ವಾ ದೈವಿಕವಾದಂಥ ಅನುಗ್ರಹ ಅಂತ ಹೇಳಿದರೆ, ಇದುವೇ ದೈವ ಶಕ್ತಿ ಹೇಳ್ತಕ್ಕಂಥದ್ದು. ಆತನ ಒಂದು ಅನುಗ್ರಹವನ್ನು ತೆಗೆದುಕೊಂಡು ದರ್ಭ ಚಿಕಿತ್ಸೆಯಿಂದ ಕಡಿಮೆ ಆಗದ ರೋಗ ಹೇಳ್ತಕ್ಕಂಥದ್ದೇ ಯಾವುದು ಇಲ್ಲ ಆಗೋಯ್ತಲ್ಲಪ್ಪ.